ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಆರಂಭ ಆಗಿದೆ. ಸೊ ಸ್ಪರ್ಧಿಗಳಿಗೆ ಮೊದಲ ದಿನವೇ ಬಿಗ್ ಬಾಸ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಸೊ ಮೊದಲ ದಿನವೇ 18 ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಸೊ ಈ ಬಾರಿ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿದ್ದಾರೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಬಂದಿದೆ ವೀಕ್ಷಕರೇ. ಮೊದಲ ದಿನವೇ ಇದೀಗ ಎಲಿಮಿನೇಷನ್ ಆಗಿರುವುದು. ಸೊ ಬನ್ನಿ ಯಾವ ವಿಚಾರಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ನೋಡ್ಕೊಂಬೋಣ. ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಭರ್ಜರಿಯಾಗಿ ಆರಂಭವಾಗಿದೆ. ನಿನ್ನೆ ಸೆಪ್ಟೆಂಬರ್ನಲ್ಲಿ 28 ಗ್ರ್ಯಾಂಡ್ ಓಪನಿಂಗ್ ಕೂಡ ನಡೆದ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ವಿವಿಧ ಕ್ಷೇತ್ರಗಳ 19 ಮಂದಿ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ವೇದಿಕೆಯಿಂದ ಮನೊಳಗೆ ಕಲಿಸಿದರು. ವಿಪರ್ಯಾಸ ಅಂದ್ರೆ ಮೊದಲ ದಿನವೇ ಒಬ್ಬರನ್ನ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಿರುವಂತೆ ಕಾಣ್ತಾ ಇದೆ. ಹೌದು, ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ಮೊದಲ ದಿನ ಕಳೆಯುತ್ತಿದ್ದಾರೆ. ಮನೆಯ ಯಾವ ಮೂಲೆ ಏನಿದೆ, ಆಟ ಹೇಗಿದೆ ಎಂದು ಗೊತ್ತಾಗುವ ಮುನ್ನವೇ ಒಬ್ಬರಿಗೆ ಗೇಟ್ ಪಾಸ್ ಕೊಡಲು ಬಿಗ್ ಬಾಸ್ ಎಂಟ್ರಿ ಆಗಿದೆ. ಇದು ಸಹಜವಾಗಿಯೇ ಮೊನ್ನೆ ಮಂದಿಗೆ ಶಾಕ್ ಆಗಿದೆ. ಮನೆಯ ಬಾಗಿಲು ಓಪನ್ ಆಗಿದ್ದು ಯಾರು ಹೋಗ್ತಾರೆ ಯಾರು ಹೊರ ಹೋಗ್ತಾರೆ ಅನ್ನೋದೇ ಇದನ್ನ ಒಂದು ಶಾಕಿಂಗ್ ಆಗಿರುವಂತದ್ದು. ಸದ್ಯ ಹಾಯ್ ಹೇಳೋಕು ಮುನ್ನವೇ ಟಾಟಾ ಬಾಯ್ ಹೇಳೋದು ಯಾರು ಎಂದು ಬಿಗ್ ಬಾಸ್ ಮನೆಯ ಮೊದಲ ದಿನದ ಪ್ರೋಮೋ ರಿಲೀಸ್ ಆಗಿದೆ. ಸ್ಪರ್ಧಿಗಳೆಲ್ಲ ಮನೆಯಲ್ಲಿ ಓಡಾಡಿಕೊಂಡು ಆರಾಮಾಗಿ ಇದ್ದಾಗಲೇ ಬಿಗ್ ಬಾಸ್ ಧ್ವನಿ ಕೇಳಿಸಿದೆ. ನಾನು ಬಂದಿರುವುದು ಸ್ವಾಗತ ಹೇಳುವುದಕ್ಕೆ ಅಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳಲು, ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ ಎಂದು ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸದ್ಯ ಬಿಗ್ ಬಾಸ್ ಮಾತು ಕೇಳಿ ಸ್ಪರ್ಧಿ ಕಣ್ಣು ಬಾಯಿ ಬಿಟ್ಟು ಶಾಕ್ ಆಗಿದ್ದಾರೆ. ತಮ್ಮಲ್ಲೇ ಚರ್ಚೆ ಆರಂಭಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 2-3 ದಿನ ಉಳಿಯುವ ಆಸೆ ಇತ್ತು ಎಂದು ಗಾಯಕ ಮಾಳು ನಿಪ್ಪನಾಳ ಹೇಳಿದ್ದಾರೆ. ಸ್ಪಂದನೆಗೆ ಹೊರಗಡೆ ತುಂಬಾ ಅವಕಾಶ ಸಿಗಬಹುದು. ಅಶ್ವಿನಿ ಗೌಡ ಹೇಳಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾತನಾಡಿ ಫೇಮಸ್ ಆಗುವುದು ಇರುತ್ತೆ ಎಂದು ರಕ್ಷಿತಾ ಶೆಟ್ಟಿ ಬಗ್ಗೆ ಜಾಹ್ನವಿ ಹೇಳಿದಂತೆ ಕಾಣ್ತಿದೆ. ರಕ್ಷಿತಾ ಮನೆಯಿಂದ ಹೊರಗಡೆ ಬರಬಹುದು ಎಂದು ಕೆಲವರು ಅಂದಾಜಿಸುತ್ತಿದ್ದಾರೆ. ಆದರೆ ನಿಜಕ್ಕೂ ಮೊದಲ ದಿನ ಎಲಿಮಿನೇಷನ್ ಆಗುತ್ತಾ, ಇದು ಬರೀ ಟ್ವಿಸ್ಟ್ ಅಷ್ಟೇನಾ ಅನ್ನೋದು ಕಾದ್ ನೋಡಬೇಕಿದೆ. ಸದ್ಯ ಈ ಒಂದು ರಾತ್ರಿ ಎಪಿಸೋಡ್ ನಲ್ಲಿ ಪ್ರಸಾರವಾಗಲಿರುವಂತಹ ಒಂದು ವಿಚಾರ. ಸೊ ಭಾನುವಾರ ಮಾತ್ರ ವಾರದ ಕತೆ ಕಿಚ್ಚನ್ ಜೊತೆ ಶುರುವಾಗಲಿದೆ. ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಇಂಟ್ರೆಸ್ಟಿಂಗ್ ಆಗಿ ಇದ್ದಾರೆ ಎಂದು ಸುದೀಪ್ ಇತ್ತೀಚೆಗೆ ಟ್ವೀಟ್ ಮಾಡಿದ್ರು. ನಟರಾದ ಧನುಷ್, ಕಾಕ್ರೋಚ್ ಸುದೀಪ್, ಗಿಲ್ಲಿ ನಟ ಚಂದ್ರಪ್ರಭಾ, ಅಭಿಷೇಕ್ ಧ್ರುವಂತ, ನಟೆಯರಾದ ಅಶ್ವಿನಿ ಗೌಡ, ಜಾಹ್ನವಿ, ಸ್ಪಂದನ, ಅಶ್ವಿನಿ ಎಸ್ಎನ್, ರಾಶಿಕಾ ಶೆಟ್ಟಿ, ಮಂಜು ಭಾಷಿಣಿ, ಕಾವ್ಯ ಶೈವ, ಅದೇ ರೀತಿ ಬಾಡಿ ಬಿಲ್ಡರ್ ಕರಿ ಬಸಪ್ಪ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ, ಇನ್ನು ಆರ್ಜೆ ಅಮಿತ್ ಹಾಗೂ ಡಾಗ್ ಸತೀಶ್ ಈ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ. ಸದ್ಯ ಈ ಒಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿತ್ತು. ಮುಂದೆ 100 ದಿನಗಳ ಕಾಲ ದೊಡ್ಡ ಮನೆ ಒಳಗೆ ಆಟ ಮುಂದುವರೆಯಲಿದೆ. ಕೆಲವರು ನೇಮು ಫೇಮು ಬೇಕು ಎಂದು ಬಿಗ್ ಬಾಸ್ ಹೋಗಿ ಬಂದಿರ್ತಾರೆ. ಕೆಲವರಿಗೆ ಹೆಸರು ಬೇಕಂತೆ 50 ಲಕ್ಷ ರು ಬಹುಮಾನದ ಮೇಲೆ ಕೆಲವರು ಕಣ್ಣಿಟ್ಟಿದ್ದಾರೆ. ಯಾರು ಕೊನೆವರೆಗೂ ಉಳಿದುಕೊಡ್ತಾರೆ ಎಂದು ಕಾದು ನೋಡಬೇಕಿದೆ. ಸದ್ಯಕ್ಕೆ ಇದೀಗ ಇವತ್ತಿನ ಬಿಗ್ ಬಾಸ್ ಶಾಕ್ ಕೊಟ್ಟಿರುವಂತದ್ದು ಎಲಿಮಿನೇಷನ್. ಸೊ ಸದ್ಯಕ್ಕೆ ಎಲ್ಲರ ಬಾಯಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗ್ತಾರೆ ಅನ್ನೋದು. ಸೊ ಕಾದ್ ನೋಡ್ಬೇಕಿದೆ ವೀಕ್ಷಕರು ಯಾರು ಹೋಗ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.